Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. 4 ಅಂಕದ ಪ್ರಶ್ನೆಗಳು. ಈ ಕೆಳಗೆ ನೀಡಿದಂತಹ ಉದ್ದ, ಅಗಲ ಮತ್ತು ಎತ್ತರಗಳನ್ನ ಹೊಂದಿರುವ ಪ್ರತಿಯೊಂದು ಆಯತಾಕಾರದ ಪೆಟ್ಟಿಗೆಯ ಗಾತ್ರ ಕಂಡುಹಿಡಿಯಿರಿ. ಸೊ ಇಲ್ಲಿ ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಉದ್ದ, ಅಗಲ ಮತ್ತು ಎತ್ತರವನ್ನ ಕೊಟ್ಟಿದ್ದಾರೆ. ಸೊ ಇದರ ಪೆಟ್ಟಿಗೆಯ ಗಾತ್ರ ಅಂದ್ರೆ ಇದರ ಘನಫಲವನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ಆಯತ ಘನಫಲದ ಸೂತ್ರ ಏನ್ ಹೇಳುತ್ತೆ, V ಇಸ್ ಈಕ್ವಲ್ ಟು L ಇಂಟು B ಇಂಟು H. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ 5A ಇಂಟು 3B ಇಂಟು 2C. ಸೊ ಇದೇನಾಗತ್ತೆ, 5A ಗುಣಿಸು 3B ಗುಣಿಸು 2C. ಸೊ 5 ಮೂರ್ಲೆ 15, 15 ಎರಡ್ಲೆ 30, ABC. ಸೊ ಇವುಗಳ ಗಾತ್ರ ಏನಾಗತ್ತೆ ಹೇಳಿ, 30A ಇಂಟು B ಇಂಟು C. ಸೊ ಎರಡನೇದು 2Q ಗುಣಿಸು 4Q ಸ್ಕ್ವೇರ್ ಗುಣಿಸು 8Q ಕ್ಯೂಬ್. ಸೊ 4 ಎರಡ್ಲೆ 8, 8 ಎಂಟ್ಲೆ 64, Q ಇಂಟು Q ಸ್ಕ್ವೇರ್ ಇಂಟು Q ಕ್ಯೂಬ್. ಸೊ Q raised to 3, Q raised to 2, Q raised to 1. ಸೊ ಇದೇನಾಗುತ್ತೆ, Q raised to 6. ಸೊ ಮೂರನೇ ಪ್ರಶ್ನೆ x ಇಂಟು y ಇಂಟು 3yz ಇಂಟು 4zx. ಸೊ ಇವುಗಳ ಘನಫಲ ಏನಾಗುತ್ತೆ ಹೇಳಿ, 12x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್. ಸೊ ನಾಲ್ಕನೆಯ ಪ್ರಶ್ನೆ 2m ಇಂಟು 4nm ಇಂಟು ಮೈನಸ್ 8n ಸ್ಕ್ವೇರ್ m. ಸೊ ಇವುಗಳ ಘನಫಲ ಏನಾಗತ್ತೆ ಹೇಳಿ, 4 ಎರಡ್ಲೆ 8, 8 ಎಂಟ್ಲೆ 64. ಸೊ ಮೈನಸ್ ಪ್ಲಸ್ ಮೈನಸ್ 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 ಪ್ಲಸ್ n ಕ್ಯೂಬ್ ಇಂಟು m ಕ್ಯೂಬ್. ಸೊ 64 n ಕ್ಯೂಬ್ m ಕ್ಯೂಬ್ ಆಗತ್ತೆ. Thank you.